ಹಾಯ್ ಹಲೋ ಎಲ್ಲ ಆತ್ಮೀಯ ಸ್ಪರ್ಧಾಂತರು, ನಾನು ನಿಮ್ಮ ಪ್ರೀತಿಯ ರಾಜು ಸರ್. ಆತ್ಮೀಯರೇ, ಏನು ವಿಶೇಷ ಇವತ್ತಿನ ತರಗತಿಯಲ್ಲಿ ನೋಡ್ರಿ. ಇವತ್ತು ಭಾಳ ವಿಶೇಷ ದಿನ ಅಂತೇಳಿ ನಾವು ನೋಡ್ತಾ ಹೋದ್ವಿ. ಯಾಕಂದ್ರೆ ಇವತ್ತು ನಿಮ್ಮ ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ಸ್ಕ್ರೀನ್ ಮೇಲೆ ಏನಪ್ಪ ಅಂತಂದಾಗ ಇವತ್ತೇ ಸಾಯಂಕಾಲ ಒಂದು KSಗೆ ಸಂಬಂಧಪಟ್ಟಂಥ ಒಂದು ಹುದ್ದೆಗಳನ್ನು ನೋಟಿಫಿಕೇಶನ್ ಆಗ್ಯದ. ಭಾಳ ಕುತೂಹಲಕಾರ ಸಂಗತಿ. ಯಾಕಂದ್ರೆ ಸುಮಾರು ಪೋಸ್ಟ್ಗಳು ಇಲ್ಲಿ ಕಾಲಾಗ್ಯಾವ. ಹಾಗಾಗಿ ಬಹಳಷ್ಟು ಇದು ಒಂದು ನೋಟಿಫಿಕೇಶನ್ಗಳ ಪರ್ವ ಅಂತ ಹೇಳ್ಬೋದು. ಈ ವರ್ಷ ಸುಮಾರು ಟೀಚರ್ ಪೋಸ್ಟ್ ಇರ್ಬೋದು, KS ಇರ್ಬೋದು, ಪೊಲೀಸ್ ಇರ್ಬೋದು, FDS ಹಿಂಗೆ ಸುಮಾರುಗಳು ಆಗ್ತಾ ಹೋಗ್ತಾವ. ಯಾರೆಲ್ಲ KS ಆಗಬೇಕು, AC ಆಗಬೇಕು, ಆಮೇಲೆ DC ಆಗಬೇಕು ಅಂತ ಹೇಳ್ಕಾರ ಕನಸ್ಕೊಂಡಿರಲ್ಲ. ಹಾಗಾಗಿ ಈ AC ಅದ್ರ ಜೊತೆಗೆ ರೆವಿನ್ಯೂ ಇನ್ಸ್ಪೆಕ್ಟರು ಇವೆಲ್ಲವುಗಳು ಸುಮಾರು ಆಫೀಸರ್ ಸಂಬಂಧಪಟ್ಟಂಥ ಸುಮಾರು ಹುದ್ದೆಗಳನ್ನು ಕಾಲ್ಫಾರ್ಮ್ ಮಾಡ್ಯಾನ. ಹಾಗಾಗಿ ಇವುಗಳನ್ನು ಇವತ್ತು ಈ ಒಂದು ಏನಪ್ಪ ಅಂತ ಹೇಳ್ತೀವಿ, ಈ ಸೆಷನಲ್ಲಿ ನಾವು ಏನು ಕೊಟ್ಟ ನೋಟಿಫಿಕೇಶನಲ್ಲಿ ಯಾವ್ಯಾವ ಹುದ್ದೆಗಳ ಅದಾವ, ಅವ್ರ ಜೊತೆಗೆ ಎಷ್ಟು ಪೋಸ್ಟ್ ಕಾಲ್ಫಾರ್ಮ್ ಆಗ್ಯಾವ, ಏನು ಸಿಲೆಬಸ್ ಅದ, ಏನು ಏಜ್ ಅದ, ಇವೆಲ್ಲವುಗಳನ್ನು ನಾವು ನೋಡ್ತಾ ಹೋಗೋಣ. ಈ ಒಂದು ನೋಟಿಫಿಕೇಶನಲ್ಲಿ ಇವತ್ತೇ ಹೊರಡಿಸುವಂತ ಭಾಳ ಖುಷಿ ಆಗ್ತದ. ಎಲ್ಲರೂ ಕೂಡ ಏನಪ್ಪ ಅಂದ್ರೆ ನಿಮ್ಮ ಈ ಪ್ರಯತ್ನ ಇಷ್ಟು ದಿನ ಏನಪ್ಪ ಅಂತಂದ್ರೆ ಒಂದು ರೀತಿ ಸ್ಟಡಿ ಮಾಡ್ತಾ ಇದ್ರೆ ಇನ್ಮ್ಯಾರಿಗಿನ ಲೆಕ್ಕನೇ ಬೇರೆ ಆಗಬೇಕು. ಯಾಕಂದ್ರೆ ಈ ಒಂದು ನೋಟಿಫಿಕೇಶನ್ ನಿಮ್ಮ ಜೀವನದಲ್ಲಿ ಭಾಳಷ್ಟು ಏನಪ್ಪ ಅಂದ್ರೆ ಬದಲಾವಣೆ ಆಗಲಿ. ಓದ್ರಿ, ಶತಾಯಗತಾಯ ಓದಿ ನೌಕರಿಯನ್ನು ಹಿಡ್ಕೊಳ್ಳೋಕೆ ನೀವು ಪ್ರಯತ್ನ ಮಾಡಿರಿ. ಒಳ್ಳೆ ಆಫೀಸರ್ ಆಗಿ ಆಗ್ಬೇಕಂತ ಆಶಿಸ್ತೇನೆ. ಸ್ನೇಹಿತರೆ, ಹಾಗಾಗಿ ನೇರವಾಗಿ ನೋಡ್ರಿ, ಸುಮಾರು 319 KS ಹುದ್ದೆಗಳ ಒಂದು ಮಹಾಪರ್ವ ಈ ಒಂದು ನೇಮಕಾತಿ ಆಗ್ತದ. ಹಾಗಾಗಿ ಇಲ್ಲಿ ಏನಪ್ಪ ಅಂದ್ರೆ ಏನು ಎಲಿಜಿಬಲ್ ಅದ, ಏಜ್ ಏನದ, ಹಾಗಾಗಿ ಸಿಲೆಬಸ್ ಏನದ, ಎಕ್ಸಾಮ್ ಪ್ಯಾಟರ್ನ್ ಹೆಂಗದ, ಇವೆಲ್ಲವುಗಳನ್ನು ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಸ್ನೇಹಿತರೆ, ಹಾಗಾದ್ರೆ ನೇರವಾಗಿ ಈ ನೋಟಿಫಿಕೇಶನ್ ಅಲ್ಲಿ ಏನೇನು ಕೊಟ್ಟ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಹಾಗಾಗ ಈ ನೋಟಿಫಿಕೇಶನ್ ಇಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗ KPSC ಇಂದ ಹೊರಡಿಸಿದಂಥ ನೋಟಿಫಿಕೇಶನ್ ಆಗ್ಯದ. ಹೌದಾ? ಇದರಲ್ಲಿ ಸುಮಾರು ಒಂದು KS ಸಂಬಂಧಪಟ್ಟಂತ ಹುದ್ದೆಗಳನ್ನು ಇಲ್ಲಿ ರಿಕ್ರೂಟ್ಮೆಂಟ್ ಮಾಡ್ಯಾರ. ಹಾಗಾಗಿ ಸೇವಾ ವೃಂದ ಹೆಸರುಗಳಲ್ಲಿ ನೋಡಿ A ಗ್ರೇಡ್ ಒಂದು ಹುದ್ದೆಗಳ ನೋಡ್ತಾ ಹೋಗ್ತೀವಿ. ಈಗ A ಗ್ರೇಡ್ ಅಲ್ಲಿ ಸಹಾಯ ಆಯುಕ್ತರು ಕಿರಿಯ ಶ್ರೇಣಿ ಏನಪ್ಪ ಅಂದಾಗ ಸಹಾಯ ಕಿರಿಯ ಶ್ರೇಣಿ ಎಷ್ಟದ 36, ನಾನ್ HK ಎಷ್ಟದ 3 ಅದ, ಟೋಟಲ್ 39 AC ಪೋಸ್ಟ್ ಅಂತ ಹೇಳಾಗ್ತದ. ಈ AC ಪೋಸ್ಟ್ ಕಮಿಷನರ್ AC ಅಂತ ಹೇಳ್ತೀವಿ, ಅಸಿಸ್ಟೆಂಟ್ ಕಮಿಷನರ್ ಅಂತೇಳಿ. ಹಾಗಾಗಿ ಇಂತಹ ಒಂದು ಯಾವಪ್ಪ ಅಡ್ಮಿನಿಸ್ಟ್ರೇಟಿವ್ಗೆ ಸಂಬಂಧಪಟ್ಟಂತೆ, ಹೌದಾ, ಅಡ್ಮಿನಿಸ್ಟ್ರೇಟಿವ್ಗೆ AC ಪೋಸ್ಟ್ 36 ಪೋಸ್ಟ್ಗಳು ಮತ್ತು ಟೋಟಲ್ 39 ಅದಾವ. ಹಾಗಾಗಿ ಬಹಳ ಒಂದು ಅತ್ಯುನ್ನತ ಹುದ್ದೆ ಆಗ್ತದ. KS ಅಲ್ಲಿ ಅತ್ಯುನ್ನತ ಹುದ್ದೆಯಾಗಿ ಇದನ್ನ ನೋಡ್ತಾ ಹೋಗ್ತೀವಿ. ಹಾಗಾಗಿ ಇಂತಹ ಹುದ್ದೆಗಳ ಆಕಾಂಕ್ಷೆಗಳನ್ನ ಯಾವಾಗ ಈ ಒಂದು ನೋಟಿಫಿಕೇಶನ್ ಆಗ್ತದಂತ ಸುಮಾರು ನೀವು ಬಕಪಕ್ಷಿ ಅಂತೆ ಕಾಯ್ತಾ ಇದ್ರಿ. ಹೋದ ಸಲನೂ ಆಯ್ತು, ಈ ಸಲ ಕೂಡ ಚೆನ್ನಾಗಿ ಏನಪ್ಪ ಅಂದ್ರೆ ಕಾಲ್ಫಾರ್ಮ್ ಮಾಡ್ಯಾನ. ಹಾಗಾಗಿ ಇದಕ್ಕೆ ನೀವು ಪ್ರಿಪ್ರೇಷನ್ ಇವತ್ತಿನಿಂದ ನಡೆಸಬೇಕು. ಬಹಳ ಒಳ್ಳೆ ಪೋಸ್ಟ್ಗಳು ಇದರಲ್ಲೇ ಕಾಲ್ ಆಗ್ಯಾವ. ಸ್ನೇಹಿತರೆ, ನೆಕ್ಸ್ಟ್ ವಾಣಿಜ್ಯ ತೆರಿಗೆ ಆಯುಕ್ತರಿಗೆ ಸಂಬಂಧಪಟ್ಟಂತ 50 ಮತ್ತು 50 ಪೋಸ್ಟ್ ಅದಾವ. ಹಾಗೆ ಇದು ಯಾವಪ್ಪ ಅಂತ ಹೇಳ್ತೀವಿ, ಈ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಅಂತ ಕರಿತೀವಿ. ಹೌದಾ? ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದು ಕೂಡ AC ಒಳಗೆ ಬರ್ತದ, A ಗ್ರೇಡ್ ಒಳಗೆ ಬರುವಂತದ್ದು. ಆಮೇಲೆ ಅದ್ರ ಜೊತೆಗೆ ಸಹಾಯ ನಿರ್ದೇಶಕರು 2 ಪೋಸ್ಟ್ ಅದಾವ, ಖಜಾನೆ ಟ್ರೆಜರಿ ಆಫೀಸರ್ಸು. ಆಮೇಲೆ ಕಾರ್ಯನಿರ್ವಾಹಕ ಮತ್ತು ಅಧಿಕಾರಿ ಕಾರ್ಯದರ್ಶಿ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ಯದಲ್ಲಿ 13+2 15 ಒಟ್ಟು ಹುದ್ದೆಗಳದಾವ. ಹಾಗಾಗಿ ಅದ್ರ ಜೊತೆ ಸಹಾಯ ನಿರ್ದೇಶಕರು ಗ್ರೇಡ್ ಸಮಾಜ ಕಲ್ಯಾಣ ಇಲಾಖೆ 11, ಒಟ್ಟು 11 ಇಲಾಖೆ. ಇದರಲ್ಲಿ ಸುಮಾರು A ಗ್ರೇಡ್ಗೆ ಸಂಬಂಧಪಟ್ಟಂತ ಒಟ್ಟು ಏನಂತ ಹೇಳಾಗ್ತದ 117 ಪೋಸ್ಟ್ಗಳನ್ನು ಕಾಲ್ಫಾರ್ಮ್ ಮಾಡ್ಯಾನ. ಹಾಗಾಗಿ ನಾಳೆಯಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಅದ. 1ನೇ ತಾರೀಕಿಂದ ಆಗಸ್ಟ್ 1, 2026 ಅಪ್ಲಿಕೇಶನ್ ಸ್ಟಾರ್ಟ್ ಅದಾವ. ನಾಳೆನೇ ಹಾಕಿಬಿಡ್ರಿ. ಹೌದಾ? ಯಾಕಂದ್ರೆ ಒಳ್ಳೆಯ ಒಂದು ಪ್ರಾರಂಭ ನಾಳೆಯಿಂದನ ಅಥವಾ ಇವತ್ತಿನಿಂದನ ಆರಂಭವಾಗಲಿ. ನಾಳೆ ಅಂತ ಹೇಳ್ತೀವಿ, ಅಪ್ಲಿಕೇಶನ್ ಹಾಕಿ ಸ್ಟಡಿಗೆ ರೆಡಿಯಾಗಿ ಕೂತ್ಕೋತ್ ಬಿಡ್ರಿ ಅಂತ ಹೇಳ್ತೀವಿ. ಹಾಗಾದ್ರೆ A ಗ್ರೇಡಲ್ಲಿ 117 ಪೋಸ್ಟ್ ಇದ್ರ B ಗ್ರೇಡಲ್ಲಿ ಎಷ್ಟು ಹುದ್ದೆ ಅದಾವ ನೋಡ್ರಿ. ಇಲ್ಲಿ B ಗ್ರೇಡಲ್ಲಿ ನಾವು ನೋಡ್ತೀವಿ ಸುಮಾರು B ಗ್ರೇಡ್ ಹುದ್ದೆಗಳನ್ನು ನೋಡ್ತೀವಿ. ತಹಸೀಲ್ದಾರ್ ಹುದ್ದೆ ಅದ. ಹೌದಾ? ತಹಸೀಲ್ದಾರ್ ಹುದ್ದೆಯಲ್ಲಿ 18 ನಾನ್ HK ಅದ, HK ಎಷ್ಟದ ಅಂತ ಹೇಳಾಗ್ತದ 7, ಒಟ್ಟು 25 ಪೋಸ್ಟ್ ಅದಾವ. ಆಮೇಲೆ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಅಧಿಕಾರಿ ಅಂತದ, ಅದು ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ B ಗ್ರೇಡ್ ಅಲ್ಲಿ ಬರ್ತದೆ. ಕೆಲವೊಂದಿಷ್ಟು A ಗ್ರೇಡ್ ಅಲ್ಲಿ ಇನ್ಕಮ್ ಟ್ಯಾಕ್ಸ್ ಬಂದ್ರೆ ಇಲ್ಲೂ ಕೂಡ ಯಾವುದು ಕಮರ್ಷಿಯಲ್ ಟ್ಯಾಕ್ಸ್ A ಗ್ರೇಡ್ ಅಲ್ಲಿ ಅದ, B ಗ್ರೇಡ್ ಅಲ್ಲಿ ಅದ. ಹಾಗಾಗಿ 18 ತಹಸೀಲ್ದಾರ್ ಹುದ್ದೆ ಅದ ನೋಡ್ರಿ. ಹೌದಾ? ಬಹಳ ಏನಪ್ಪಾ ಅಂತ ಹೇಳ್ತೀವಿ,
ತಹಸೀಲ್ದಾರ್ ಆಗ್ಬೇಕನ್ನೋರು, ತಹಸೀಲ್ದಾರ್ ಕೈ ಕೆಳಗೆ ಕೆಲಸ ಮಾಡಿದವರಿಗೆ ನಾನು ಆ ದೊಡ್ಡ ಹುದ್ದೆಗಳನ್ನು ಅಲಂಕರಿಸಬೇಕು, ನಾನು ಕೂಡ ಆ ಒಂದು ಒಳ್ಳೆಯ ದೊಡ್ಡ ಆಫೀಸರ್ ಆಗಬೇಕು ಅನ್ನೋ ಕನಸದ, ಅದನ್ನು ಈಡೇರಿಸುವ ಕಾಲ ಬಂದದ. ಹಾಗಾಗಿ ಪ್ರಯತ್ನ ನಿಮ್ದು ಆಗಬೇಕು ಅಂತ ಹೇಳಿದ್ವಿ. ಇನ್ನು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಮತ್ತು ಸಹಾಯಕ ಇಲಾಖೆ 19/2/21 ಪೋಸ್ಟ್ಗಳಾಗ್ಯಾವ. ಒಟ್ಟು ಸಹಾಯ ನಿರ್ದೇಶಕರು ಕೃಷಿ ಮಾರಾಟ ಇಲಾಖೆಯಲ್ಲಿ 12 ಪೋಸ್ಟ್ಗಳು. ಆಮೇಲೆ ಅದ್ರ ಜೊತೆಗೆ ಉದ್ಯೋಗಾಧಿಕಾರಿ, ಕೌಶಲ್ಯಾಧಿಕಾರಿ ಮತ್ತು ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆಯಲ್ಲಿ ಒಟ್ಟು 3 ಹುದ್ದೆಗಳು. ಮುಖ್ಯಾಧಿಕಾರಿ ಗ್ರೇಡ್ 1 ನಗರಾಭಿವೃದ್ಧಿ ಇಲಾಖೆ 18, 2 + 20 ಹುದ್ದೆಗಳು. ಆಮೇಲೆ ನಗರಾಭಿವೃದ್ಧಿ, ಅದರ ಜೊತೆಗೆ ಸಹಾಯ ಖಜಾನಾಧಿಕಾರಿ ಆರ್ಥಿಕ ಇಲಾಖೆಯಲ್ಲಿ 12 ಹುದ್ದೆಗಳಿದಾವ. ಸಹಾಯ ನಿರ್ದೇಶಕರು ಆಹಾರ ನಾಗರಿಕ ಸರಬರಾಜು ಗ್ರಾಹಕ ವ್ಯವಹಾರ ಇಲಾಖೆಯಲ್ಲಿ 2 ಮತ್ತು ಟೋಟಲ್ 4 ಹುದ್ದೆಗಳು. ಶಾಖಾಹಾರಿ ಮತ್ತು ಶಾಖಾಧಿಕಾರಿ ಕರ್ನಾಟಕ ಸರ್ಕಾರಿ ಸಚಿವಾಲಯ ಒಟ್ಟು 5 ಹುದ್ದೆಗಳಿದಾವ. ಶಾಖಾಧಿಕಾರಿ ಕರ್ನಾಟಕ ಲೋಕಸೇವಾ 4 ಹುದ್ದೆಗಳಿದಾವ. ಸಹಾಯಕ ನಿರ್ದೇಶಕರು ಏನಪ್ಪ ಅಂದ್ರೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ 11 ಹುದ್ದೆಗಳಿದಾವ. ಒಟ್ಟು ಗ್ರೂಪ್ ಎ ಎಷ್ಟದಾವ ಅಂತ ಹೇಳಾಗ್ತದ. ಗ್ರೂಪ್ ಎ 111 ಪೋಸ್ಟ್ಗಳು, 117 ಪೋಸ್ಟ್ಗಳು ಇದ್ರ ಗ್ರೂಪ್ ಪಿ ಎಷ್ಟದಾವ 202 ಪೋಸ್ಟ್ಗಳು ಕಂಡು ಬರ್ತಾವ. ಬಹಳ ಖುಷಿ ತರುವಂತ ವಿಷಯ. ಹಾಗಾಗಿ ಈ ಒಂದು ಹುದ್ದೆ, ಈ ಒಂದು ಆಫೀಸರ್ ಹುದ್ದೆ ನಿಮ್ದಾಗ್ಲಿ, ಇವತ್ತಿಂದ ಪ್ರಯತ್ನ ಮಾಡ್ರಿ. ಜೊತೆಗೆ ಈ ಒಂದು ಏನಪ್ಪ ಅಂದ್ರೆ KS ಗೆ ಸಂಬಂಧಪಟ್ಟಂತ ಕ್ಲಾಸ್ಗಳು ಕೂಡ ನಮ್ಮಲ್ಲಿ ನಮ್ಮ ಆ್ಯಪಲ್ಲಿ ರನ್ ಆಗಕತ್ತಾವ. ಹಾಗಾಗಿ ಬಹುತೇಕ ಎಲ್ಲರೂ ಏನೆಲ್ಲ ಆಫೀಸರ್ ಆಗುವ ಆಕಾಂಕ್ಷಿಗಳಿದಿರಲ್ಲ ಅವರೆಲ್ಲರೂ ಕೂಡ ಒಂದು ಕ್ಲಾಸ್ಗಳನ್ನು ತೆಗೆದುಕೊಂಡ ನಿಮ್ಮ ಈ ಪ್ರಯತ್ನವನ್ನು ನಡೆಸ್ರಿ ಅಂತ ಹೇಳ್ತೀನಿ. ಸ್ನೇಹಿತರೆ ನೋಡ್ರಿ, ಆಯ್ಕೆಯ ನಿಗದಿಪಡಿಸಿದ ಕಾಲಮಿತಿ ಯಾವಾಗ ಅಂದ್ರೆ ಆಗಸ್ಟ್ 1, 2024 ನಾಳೆಯಿಂದ ಏನಾಗ್ತದ ಅಪ್ಲಿಕೇಶನ್ ಸ್ಟಾರ್ಟ್ ಅದಾವ. ಆಮೇಲೆ ಯಾವಾಗ ಕೊನೆಗೊಳ್ತದ, ಆಗಸ್ಟ್ 31ಕ್ಕೆ ಕೊನೆಗೊಳ್ತದ. ಜೊತೆಗೆ ಇಲ್ಲಿ ಏನಂತಿದ್ದು ಪೂರ್ವಭಾವಿ ಪರೀಕ್ಷೆ ತಾತ್ಕಾಲಿಕವಾಗಿ ಅಂತ ಹೇಳ್ಯಾರ 15/11 ಎಷ್ಟಂದ್ರ ನವೆಂಬರ್ ತಿಂಗಳಲ್ಲಿ 15ನೇ ತಾರೀಕಲ್ಲಿ ಈ ಒಂದು ಪೂರ್ವಭಾವಿ ಪ್ರಿಲಿಮ್ಸ್ ಎಕ್ಸಾಮ್ ಅನ್ನ ನಡೆಸ್ತಾರೆ. ಹಾಗಾಗಿ ಬಹಳ ಸಮಯದ ಸ್ವಲ್ಪ ಸಮಯ ಇದ್ರೂ ಕೂಡ ಅದನ್ನ ಸದುಪಯೋಗ ಪಡಿಸ್ಕೊಂಡ ನೀವೇನ್ ಮಾಡ್ಬೇಕಂತ ಹೇಳ್ತೀವಿ, ಇದಕ್ಕೆ ಅರ್ಜಿ ಹಾಕಿ ಪ್ರಿಪ್ರೇಷನ್ ನಡೆಸ್ರಿ. ಭಾವಿ ಅಧಿಕಾರಿಗಳಾಗಬೇಕು ಅನ್ನೋ ಆಸೆ ಕೂಡ ನಮ್ಮಲ್ಲಿ ಅದ. ಸ್ನೇಹಿತರೆ ವಿಶೇಷ ಏನಪ್ಪಾ ಅಂದಾಗ ಇಲ್ಲೂ ಕೂಡ 1 ರಿಜಿಸ್ಟ್ರೇಷನ್ ಮಾಡಿಸೋದಂತ ಹೇಳಕತ್ತಾನ. ಹಾಗಾಗಿ ಸುಮಾರು ವಿದ್ಯಾರ್ಹತೆ ಡಿಗ್ರಿ ಇರ್ತದ. ಇಲ್ಲೇನಂತ ಹೇಳ್ತೀವಿ ಡಿಗ್ರಿ ಇರ್ತದ ವಿದ್ಯಾರ್ಹತೆಯಾಗಿ ನಾವು ನೋಡ್ತಾ ಹೋಗ್ತೀವಿ. ಹಾಗಾಗಿ ವಿಶೇಷ ಏನಪ್ಪಾ ಅಂದ್ರೆ ಅಧಿಸೂಚನೆ ಮೇಲ್ಕಂಡ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸುವುದು, ಅರ್ಜಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸುವುದಾಗಿ ಇಲ್ಲಿ ತಿಳಿಸಲಾಗ್ತದೆ ಅಂತ ಹೇಳಿದ್ವಿ. ಸ್ನೇಹಿತರೆ ಸುಮಾರು ಏನಪ್ಪಾ ಅಂದಾಗ ಬ್ಯಾಂಕಿಂಗ್, ಇಲ್ಲಿ ನೆಟ್ ಬ್ಯಾಂಕಿಂಗ್, ಡೆಬಿಟ್ ಕಾರ್ಡು, UPI ಮುಖಾಂತರ ನೀವು ಆನ್ಲೈನ್ ಪೇಮೆಂಟನ್ನು ಮಾಡ್ಬೋದು. ಎಷ್ಟದ ಫೀಸು ಇವ್ರಿಗೆ ಅಂದಾಗ ಇಲ್ಲಿ ಫೀಸು ಮೆನ್ಷನ್ ಮಾಡ್ಯಾರ. ಎಷ್ಟಪ್ಪ ಅಂದಾಗ ನೋಡ್ರಿ, ಫೀಸ್ ಎಷ್ಟಪ್ಪ ಅಂದ್ರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ 600 ರೂಪಾಯಿ ಅದ. ಆಮೇಲೆ ಪ್ರವರ್ಗ 2B, ಆಮೇಲೆ ಪ್ರವರ್ಗ 2B ಮತ್ತು 3A ಮತ್ತು 3Bಗಳಿಗೆ 300 ರೂಪಾಯಿ ಅದ. ಅದರ ಜೊತೆಗೆ ಪರಿಶಿಷ್ಟ ಜಾತಿ ಮಾಜಿ ಸೈನಿಕರಿಗೆ 50 ರೂಪಾಯಿ. ಆಮೇಲೆ ಪರಿಶಿಷ್ಟ ಜಾತಿ ಪಂಗಡ ಪ್ರವರ್ಗವನ್ನು ಹಾಗೂ ಅಂಗವಿಕಲರಿಗೆ ಯಾವುದೇ ರೀತಿ ಶುಲ್ಕ ಪಾವತಿಸುವುದಿಲ್ಲ. ಹಾಗಾಗಿ ಇದಿಷ್ಟು ಅವರ ಫೀಸಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಇನ್ನು ವಿಶೇಷವಾಗಿ ಏನಪ್ಪಾ ಅರ್ಹತೆ ಅಂತಂದ್ರೆ, ಈ ಅರ್ಹತೆ ಇರ್ತೀವಿ, ಯಾವುದೇ ಅಪರಾಧ ಮಾಡಿರಬಾರ್ದು, ಭಾರತ ನಾಗರಿಕನಾಗಿರ್ಬೇಕು, ಇವೆಲ್ಲ ಸರ್ವೇ ಸಾಮಾನ್ಯ ಇರ್ತಾವ. ಹಾಗಾಗಿ ಅದಕ್ಕೆ ಷರತ್ತುಬದ್ಧವಾಗಿ ನೀವು ಇರಬೇಕಾಗ್ತದೆ. ಸ್ನೇಹಿತರೆ ಇಲ್ಲಿ ನೋಡ್ರಿ, ಬಹಳ ಅತ್ಯುನ್ನತ ಏನಪ್ಪಾ ಅಂದ್ರೆ ಈ ಏನಪ್ಪಾ ಅಂದ್ರೆ ಗೆಜೆಟೆಡ್ ಅಲ್ಲಿ ಸುಮಾರು 5 ಬಾರಿ ಸಾಮಾನ್ಯ ಅಭ್ಯರ್ಥಿಗಳ 5 ಬಾರಿ ಅದ. ಏನಪ್ಪಾ ಅಂದಾಗ ಈ ಪ್ರವರ್ಗ 1, ಪ್ರವರ್ಗ 2, 2B, 3A, 3B ಅಭ್ಯರ್ಥಿಗಳಿಗೆ 7 ಬಾರಿ ಸ್ಪರ್ಧಿಸಲು ಅವಕಾಶವನ್ನು ನೀಡಲಾಗಿದೆ. ಎಷ್ಟು ಬಾರಿ ಅಂತ ಹೇಳಾಗ್ತದ, 7 ಬಾರಿ ಸ್ಪರ್ಧಿಸಲು ಇಲ್ಲಿ ಒಂದು ಅಟೆಂಪ್ಟ್ ಅನ್ನ ಮಾಡಕ್ಕೆ ಇದಕ್ಕೆ ಅವಕಾಶವನ್ನ ಕೊಡಲಾಗಿದೆ. ಸ್ನೇಹಿತರೆ ಪೂರ್ವಭಾವಿ ಪರೀಕ್ಷೆಯ ಪ್ರತಿಯೊಂದು ಪ್ರಯತ್ನ ಒಂದು ಅವಕಾಶವೆಂದು ಪರಿಗಣಿಸಲಾಗಿದೆ. ಪ್ರತಿಯೊಂದು ಪ್ರಯತ್ನ ನೀವು ಎಷ್ಟು ಸಲ ಪರೀಕ್ಷೆಯನ್ನು ಬರಿತಿರಲ್ಲ ಅದೊಂದು ಅವಕಾಶ. ಒಟ್ಟು 7 ಅವಕಾಶ ಮಾಡಿದ್ರೆ ನೆಕ್ಸ್ಟ್ ನಿಮಗೆ ಅಪ್ಲೈ ಮಾಡಕ್ಕೆ ಬರಂಗಿಲ್ಲ. 7 ಅವಕಾಶಗಳು ಜನರಲ್, ಯಾವುದು ಜನರಲ್ದವರಿಗೆ 5, ಉಳಿದ ವರ್ಗದವರಿಗೆ 7 ಅದಾವ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಆದ್ರೆ ಪರಿಶಿಷ್ಟ ಜಾತಿ ಪಂಗಡದ ಅವ್ರಿಗೆ ಮಿತಿ ಇಲ್ಲ. ಅವ್ರು ಎಷ್ಟು ಬೇಕಾದ್ರೂ ಕೂಡ ಏನ್ ಮಾಡ್ಬೋದು, ಅಟೆಂಪ್ಟ್ ಅನ್ನ ಮಾಡ್ಬೋದು ಇಲ್ಲ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಸ್ನೇಹಿತರೆ ಶೈಕ್ಷಣಿಕ ಅರ್ಹತೆ ಏನಪ್ಪಾ ಅಂತಂದಾಗ ಡಿಗ್ರಿ ಮುಗಿದಿರ್ಬೇಕು. ಎನಿ ಡಿಗ್ರಿ ಮುಗಿದ ಇದಕ್ಕೆ ಯಾವುದೇ ಡಿಗ್ರಿ ಆದ್ರೂ ಕೂಡ ಇಲ್ಲಿ ಇದು ಪರಿಗಣಿಸಲಾಗ್ತದೆ ಈ KS ಎಕ್ಸಾಮ್ಗೆ ಅಂತ ಹೇಳಿದ್ವಿ. ಇನ್ನ ಇದರ ಜೊತೆಗೆ ಏನಪ್ಪಾ ಅಂತಂದಾಗ ನೋಡ್ರಿ, ವಯೋಮಿತಿಯನ್ನ ಇಲ್ಲಿ ಸಡಲಿಕೆ ಕೂಡ ಮಾಡ್ಯಾರ. ನೋಡ್ರಿ, ಮೊದಲ ಕಡಿಮೆ ವಯೋಮಿತಿ ಇತ್ತು 38 ವರ್ಷ, 35 ವರ್ಷ, ಆಮೇಲೆ ಈ ರೀತಿ 40 ವರ್ಷ ಅಂತ ಇತ್ತು. ಬಟ್ ವಯೋಮಿತಿಯಲ್ಲಿ ಸಡಲಿಕೆ ಕೂಡ ಆಗ್ಯದ. ಸುಮಾರು ಏನಪ್ಪಾ ಅಂದಾಗ ಇಲ್ಲಿ ಕನಿಷ್ಠ 21 ವರ್ಷ ಮೇಲಾದವರು ಇದಕ್ಕೆ ಅಪ್ಲೈ ಮಾಡ್ಬೋದು. ಹೌದಾ? ಅದ್ರ ಜೊತೆಗೆ ವಯೋಮಿತಿ ಸಾಮಾನ್ಯ ಅಭ್ಯರ್ಥಿಗಳ ಇಲ್ಲಿ ಇವಾಗ ಏನ್ ಮಾಡ್ದ 40 ವರ್ಷ ಮಾಡ್ಯಾರ. ಎಕ್ಸಾಮ್ಷನ್ ಮಾಡ್ಯಾರ. ಸುಮಾರು ವರ್ಷಗಳ ಕಾಲ್ಫಾರ್ಮ್ ಆಗಿಲ್ಲ. ಹಾಗಾಗಿ ಏನಪ್ಪಾ ಅವಕಾಶ ವಂಚಿತರಾಗಬಾರ್ದು ಅಂತ ತಿಳ್ಕೊಂಡ ಅಲ್ಲಿ ಏನ್ ಮಾಡ್ಯಾರ, ಒಂದು ಸಾಮಾನ್ಯ ವರ್ಗದವರಿಗೆ 40 ವರ್ಷ,
ಆಮೇಲೆ 2A 2B 3A 3B ವರ್ಗದವರಿಗೆ 43 ವರ್ಷ ಮಾಡ್ಯಾರ ನೋಡ್ರಿ. 43 ವರ್ಷ ತನಕ ಕೂಡ ನೀವು ಪಾರ್ಟಿಸಿಪೇಟ್ ಮಾಡ್ಬೋದಂತ ಈ ಒಂದು ಅಟೆಂಪ್ಟ್ದಲ್ಲಿ. ಇನ್ನು ಪರಿಶಿಷ್ಟ ಜಾತಿ ಪಂಗಡದವರಿಗೆ 45 ವರ್ಷಗಳು ಎಷ್ಟಂತ ಹೇಳಾಗ್ತದ 45 ವರ್ಷ ಅಂತ ಹೇಳಿ ಇಲ್ಲಿ ನಮ್ಮ ಹೇಳ್ಯಾರಿ ಒಟ್ಟು. ಹಾಗಾಗಿ ವಯೋಮಿತಿಯ ಸಡಿಲಿಕೆ ಮಾಡಿದ್ರೆ ಎಲ್ಲರೂ ಕೂಡ ಇದರಲ್ಲಿ ನೀವು ಏನು ಮಾಡ್ತಾರಂದ್ರೆ ನನ್ನ ಏಜ್ ಆಗಿದೆ ಅನ್ನೋಕ್ಕಿಂತ ಇನ್ನೂ ಏಜ್ ಸಡಿಲಿಕೆ ಕೊಟ್ಟಿದ್ರಿಂದ ನಿಮ್ಮ ಆಸೆಗೆ ಕೂಡ ಏನಂತ ಹೇಳ್ತೀವಿ ಮತ್ತಷ್ಟು ಹುರಿದುಂಬಿಸಿ ಮತ್ತಷ್ಟು ನಿಮ್ಮ ಆಶೆ ಆಕಾಂಕ್ಷಕ್ಕೆ ಮತ್ತಷ್ಟು ಏನಪ್ಪಾ ಅಂದ್ರೆ ಬಲ ಬಂದಂಗೆ ಆಗ್ಯದ. ಯಾಕಂದ್ರೆ ವಯೋಮಿತಿ ಅಥವಾ ಸಡಿಲಿಕೆ ಆಗಿದ್ರಿಂದ ನೀವು ಅವಕಾಶಿತರಾಗ್ತೀರಿ KS ಬರೆಯಕ್ಕಂತೇಳಿ ಇಲ್ಲಿ ನೋಡ್ತಾ ಹೋಗ್ತೀವಿ. ಎಸ್, ಹಾಗಾದ್ರೆ ಏನಪ್ಪಾ ಅಂದ್ರೆ ಸುಮಾರು ಇಲ್ಲಿ ಏನಪ್ಪಾ ಅಂದಾಗ ವಿವರಣೆಯನ್ನು ಕೊಟ್ಟಾನೆ. ಇನ್ನು ಇಲ್ಲಿ ಏನಪ್ಪಾ ಅಂದ್ರೆ ವಿಶೇಷ ಈ ಒಂದು DYSP ಹೇಳ್ಯಾನ ಅದರ ಅರ್ಹತೆ, ಬಟ್ ಆ DYSP ಇದರಲ್ಲಿ ಕಾಲ್ಫಾರ್ಮ್ ಆಗಿಲ್ಲ. ಎಸ್, ಹಾಗಾಗಿ ಅಲ್ಲೂ ಕೂಡ ತಿಳ್ಕೊಳ್ರಿ ಏನಪ್ಪಾ ಅಂದ್ರೆ ಎತ್ತರ DYSPಗೆ ಎತ್ತರ 165 ಏನಂತ ಹೇಳಾಗ್ತದ ಪುರುಷರಿಗೆ. ಆಮೇಲೆ 84 ಸೆಂಟಿಮೀಟರ್ ಏನಪ್ಪಾ ಅಂತ ಹೇಳ್ತೀವಿ ಎದೆಯ ಸುತ್ತಳತೆ. ಆಮೇಲೆ ಅದರ ವಿಸ್ತರಣೆ ಎಕ್ಸ್ಪಾಂಡಿಂಗ್ 5 ಸೆಂಟಿಮೀಟರ್ ಆಗಬೇಕು. ತೂಕ ಅನ್ವಯವಾಗುವುದಿಲ್ಲ ಅಂತ ಹೇಳ್ಯಾನ. ಅದ್ರ ಜೊತೆಗೆ ಎಲ್ಲಿ ಇದಿಷ್ಟು. ಇನ್ನು ಮಹಿಳೆಯರಿಗೆ 157 ಏನಪ್ಪ ಅಂದಾಗ ಎದೆ ಸುತ್ತಳತೆ ಇಲ್ಲ ಅಂತ ಹೇಳ್ತೀವಿ. ಅದ್ರ ಜೊತೆಗೆ 46 kg ಕಡಿಮೆ ಇಲ್ಲದಂತೆ ತೂಕ ಇರಬೇಕಂತೇಳಿ ಹೇಳ್ತಾನೆ. ಇದಿಷ್ಟು ಅಲ್ಲಿ ನೋಡ್ತಾ ಹೋಗ್ತೀವಿ. ಇನ್ನು ಕರ್ನಾಟಕ ಕಾರಾಗೃಹ ಸೇವೆಯಲ್ಲಿ 168 ಸೆಂಟಿಮೀಟರ್ ಪುರುಷರಿಗೆ, ಆಮೇಲೆ 86 ಸೆಂಟಿಮೀಟರ್ ಎದೆ ಸುತ್ತಳತೆ, ಎಕ್ಸ್ಪಾಂಡ್ 5 ಅಲ್ಲಿ 157 ಸೆಂಟಿಮೀಟರ್ ಎತ್ತರ ಇರಬೇಕು ಮಹಿಳೆಯರು. ಅಬಕಾರಿಯಲ್ಲಿ 163 81 ಸೆಂಟಿಮೀಟರ್ ಇದು ಏನಪ್ಪಾ ಅಂದ್ರೆ ಎದೆ ಸುತ್ತಳತೆ, ಎಕ್ಸ್ಪಾಂಡ್ 5 157 ಸೆಂಟಿಮೀಟರ್ ಅಲ್ಲಿ ಮಹಿಳೆಯರಿಗೆ ಯಥಾವತ್ತವಾಗಿ 157 ಕೊಟ್ಟಾರೆ. ಎಸ್, ಇದಿಷ್ಟು ಅಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಬಟ್ DYSP ಇದರಲ್ಲಿ ಇನ್ಕ್ಲೂಡ್ ಆಗಿಲ್ಲ. ಏನು ಸ್ಪರ್ಧಾತ್ಮಕ ಪರೀಕ್ಷೆಯ ಇದನ್ನ ಏನಪ್ಪಾ ಅಂತ ಸ್ಪರ್ಧಾತ್ಮಕ ಪರೀಕ್ಷೆಯ ಮುಖಾಂತರ ಇಲ್ಲಿ ಈ ಎಕ್ಸಾಮ್ ಅನ್ನ ನಡೆಸಲಾಗ್ತದೆ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಹಾಗಾದ್ರೆ ಇದರ ಫಸ್ಟ್ನೇದು ಯಾವ್ದಪ್ಪ ಅಂದ್ರೆ ಪೂರ್ವಭಾವಿ ಪರೀಕ್ಷೆ. ಹೌದಾ, ಪೂರ್ವಭಾವಿ ಪರೀಕ್ಷೆ ಇರ್ತದೆ, ಪ್ರಿಲಿಮ್ಸ್ ಎಕ್ಸಾಮ್ ಇರ್ತದ. ಹಾಗಾಗಿ ಪ್ರಿಲಿಮ್ಸ್ ಎಕ್ಸಾಮ್ಗಳನ್ನು ನಾವು ಇದನ್ನ ಪ್ರಿಲಿಮ್ಸ್ ಎಕ್ಸಾಮ್ ಪಾಸ್ ಆದ್ರೆ ಮೇನ್ಸ್ ಬರಿತಾ ಹೋಗ್ತೀವಿ. ಹೌದಾ, ಪ್ರಿಲಿಮ್ಸ್ ಎಕ್ಸಾಮ್ ಪಾಸ್ ಆಗಲೇಬೇಕು. ಹಾಗಾಗಿ ಇಲ್ಲೂ ಕೂಡ ಪ್ರಿಲಿಮ್ಸ್ ಎಕ್ಸಾಮ್ದಾಗ ಕೆಲವೊಂದಿಷ್ಟು ವಿಷಯವನ್ನ ಕೊಟ್ಟಾನ. ನಾವು ಏನು ಕೊಟ್ಟಾನಂದ್ರೆ ನೋಡ್ರಿ, ಪ್ರಿಲಿಮ್ಸ್ ಎಕ್ಸಾಮ್ಗೆ ಸಂಬಂಧಪಟ್ಟಂತ ವಿಷಯ ಏನೇನು ಓದಬೇಕು. ಹಾಗಾಗಿ ಫಸ್ಟ್ ಪೇಪರಲ್ಲಿ ಇದು ಏನಂತ ಹೇಳಾಗ್ತದ ಮೊದಲನೇ ಪೇಪರು. ಹಾಗಾಗಿ ಮೊದಲನೇ ಪೇಪರಲ್ಲಿ ಏನು ಹೇಳ್ತಾನೆ, ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಪ್ರಾಮುಖ್ಯ ವಿಷಯಗಳನ್ನು ಒಳಗೊಂಡಂತೆ ಸಾಮಾನ್ಯ ಅಧ್ಯಯನ, ಎಸ್ ಜನರಲ್ ಸ್ಟಡಿ ರಿಲೇಟೆಡ್ ಟು ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಅಂತ ಕರಿತಾನೆ. ಅದ್ರ ಜೊತೆಗೆ ಮಾನವಿಕ ಶಾಸ್ತ್ರ ಯಾವುದ್ರ ಬಗ್ಗೆ ಅಂತ ಹೇಳ್ತೀವಿ, ಹ್ಯುಮ್ಯಾನಿಟಿಕ್ಸ್ ಸಬ್ಜೆಕ್ಟ್ ಅಂತ ಬರ್ತಾವೆ. ಅಲ್ಲಿ ಯಾವುದಪ್ಪ ಅಂತ ಹೇಳ್ತೀವಿ, ಹಿಸ್ಟ್ರಿ ಇರ್ಬೋದು, ಎಕನಾಮಿಕ್ಸ್ ಇರ್ಬೋದು, ಪೊಲಿಟಿ ಇರ್ಬೋದು, ಹ್ಯುಮ್ಯಾನಿಕ್ಸ್ ಸಬ್ಜೆಕ್ಟ್ ಅಂತ ಬರ್ತಾವೆ. ಹಾಗಾಗಿ ಅವುಗಳನ್ನು ಕೂಡ ಏನಂತ ಹೇಳಾಗ್ತದ ಇಲ್ಲಿ ಸೇರಿಸಿ ನೋಡ್ರಿ. ನ್ಯಾಷನಲ್ ಇಂಟರ್ನ್ಯಾಷನಲ್ ಇವೆಂಟ್ಗೆ ಇಂಪಾರ್ಟೆಂಟ್ ಸಂಬಂಧಪಟ್ಟಂತೆ 40 ಕ್ವಶನ್ ಇರ್ತಾವ. 40 ಕ್ವಶನ್ ಇದ್ರೆ ಅದಕ್ಕೆ 80 ಮಾರ್ಕ್ಸ್. ಈಚ್ ಕ್ವಶನ್ 2 ಮಾರ್ಕ್ಸ್ ಇರ್ತದೆ. ಹಾಗಾಗಿ ಅಲ್ಲಿ 40 ಕ್ವಶನ್ 80 ಮಾರ್ಕ್ಸು. ಆಮೇಲೆ ಮಾನವಿಕ ಶಾಸ್ತ್ರ, ಈ ಹಿಸ್ಟ್ರಿ, ಪೊಲಿಟಿ, ಜಿಯೋಗ್ರಫಿ ಇವುಗಳನ್ನು ಒಳಗೊಂಡಂತೆ ಏನು ಮಾಡೋದು ಅಂತ ಹೇಳಾಗ್ತದ ಇಲ್ಲಿ 60 ಕ್ವಶನ್ ಇರ್ತಾವ, 120 ಮಾರ್ಕ್ಸ್. ಟೋಟಲ್ 200 ಮಾರ್ಕ್ಸ್ ಫಸ್ಟ್ ಪೇಪರಲ್ಲಿ ಇರ್ತದೆ. ಎಸ್ ಸ್ನೇಹಿತರೆ, ಇನ್ನು ಇದರ ನಂತರ ಮತ್ತೊಂದು ಸೆಕೆಂಡ್ ಪೇಪರ್ ಮಧ್ಯಾಹ್ನದ ವೇಳೆಯಲ್ಲಿ ನೀವು ಬರಿತಾ ಹೋಗ್ತಾರೆ. ಎರಡನೇ ಪೇಪರ್ದಲ್ಲಿ ರಾಜ್ಯದ ಪ್ರಮುಖತೆಗೆ ಸಂಬಂಧಿಸಿದಂತೆ ಸಾಮಾನ್ಯ ಅಧ್ಯಯನ 40 ಕ್ವಶನ್ ಇರ್ತಾವ, 80 ಮಾರ್ಕ್ಸ್ ಇರ್ತಾವ. ನೋಡ್ರಿ, ರಾಜ್ಯ ಸಂಬಂಧಪಟ್ಟಂತ ಪ್ರಮುಖ ಘಟನೆಗಳು, ರಾಜ್ಯ ಸರ್ಕಾರದ ಯೋಜನೆಗಳಿರ್ಬೋದು, ರಾಜ್ಯ ಸರ್ಕಾರದ ಸಂಬಂಧಪಟ್ಟಂತ ಮಾಹಿತಿ ಇರಬಹುದು. ಹಾಗಾಗಿ ಅಲ್ಲಿ ಅವರು ಜಾರಿಗೆ ತಂದ ಕೆಲವೊಂದಿಷ್ಟು ಕಾರ್ಯಕ್ರಮಗಳು, ಸ್ಕೀಮ್ಗಳು ಇವುಗಳ ಮೇಲೆ ಪ್ರಶ್ನೆಯನ್ನು ಕೇಳ್ತಾನೆ. ಹಾಗಾಗಿ ನೀವು ಏನು ಮಾಡ್ಬೇಕಂದ್ರೆ ಯಾವ ಒಂದು ಕರೆಕ್ಟಾಗಿ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಕೆಲವೊಂದಿಷ್ಟು ಪ್ಲ್ಯಾನು, ಪ್ರೋಗ್ರಾಮ್ಸ್ಗಳ ಬಗ್ಗೆ ಕಲೆಕ್ಟ್ ಮಾಡ್ಕೊಂಡು ಅವ್ನು ನೋಡ್ಕೋಬೇಕು. ಇಲ್ಲಾಂದ್ರೆ ಆ ಒಂದು ಯಾವ್ದಪ್ಪ ಅಂದ್ರೆ ಯೋಜನಾ ಅನ್ನೋ ಮ್ಯಾಗ್ಝಿನ್ ಬರ್ತದೆ. ಈ ಒಂದು ಯಾವ್ದು KSಗೆ ಸಂಬಂಧಪಟ್ಟಂತೆ ಯೋಜನಾ ಅನ್ನೋ ಗೌರ್ಮೆಂಟ್ ಎಡಿಷನ್ದಲ್ಲಿ ಅದು ಬರ್ತದೆ. ಅದು ಸೂಕ್ತವಾದ ಯೋಜನೆಗಳನ್ನು ಬಿಡ್ತಿರ್ತಾನೆ. ಮತ್ತೆ ಬೇರೆ ಬೇರೆ ಒಂದು ಸ್ಪರ್ಧಾತ್ಮಕ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತ ಮ್ಯಾಗ್ಝಿನ್ಗಳಿದಾವ, ಅವುಗಳನ್ನು ಕೂಡ ನೀವು ತೆಗೆದುಕೊಂಡ ಸರಿಯಾಗಿ ಅದನ್ನ ಮಾಹಿತಿಯನ್ನು ಕನೆಕ್ಟ್ ಮಾಡ್ಕೊಡ್ರಿ. ಇನ್ನು ಸಾಮಾನ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ, ಪರಿಸರ ಅಧ್ಯಯನ ವಿಜ್ಞಾನ, ಜನರಲ್ ಸ್ಟಡಿ ಮತ್ತು ಟೆಕ್ನಾಲಜಿ, ಎನ್ವಿರಾನ್ಮೆಂಟ್ ಆ್ಯಂಡ್ ಎಕಾಲಜಿ ಅಂತ ಕರಿತೀವಿ. ಇದ್ರ ಮೇಲೆ 30 ಮಾರ್ಕ್ಸ್ ಇರ್ತಾವ. ಹಾಗೆ ಟೋಟಲ್ 60 ಅಂಕಗಳು, 30 ಕ್ವಶನು 60 ಅಂಕ ಇರ್ತಾವ. ಆಮೇಲೆ ನೋಡ್ರಿ, ಜನರಲ್ ಸ್ಟಡಿಗೆ ನೀವು ಸಾಮಾನ್ಯ ವಿಜ್ಞಾನವನ್ನು ಕೂಡ ಕರೆಕ್ಟಾಗಿ ಮಾಡಿದ್ರೆ ಇನ್ನು ಸಾಮಾನ್ಯ ಮನೋಸಾಮರ್ಥ್ಯ, ಜನರಲ್ ಮೆಂಟಲ್ ಎಬಿಲಿಟಿ ಅಂತ ಕರಿತೀವಿ. ಈ ಜನರಲ್ ಮೆಂಟಲ್ ಎಬಿಲಿಟಿ ಅಂದಾಗ ಇದ್ರ ಮೇಲೂ ಕೂಡ 30 ಕ್ವಶನ್ ಅದಾವು, 60 ಮಾರ್ಕ್ಸ್ ಅದ. ಟೋಟಲ್ 100 ಕ್ವಶನ್ 200 ಮಾರ್ಕ್ಸ್ ಅನ್ನ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಎಸ್ ಸ್ನೇಹಿತರೆ, ಹಾಗಾದ್ರೆ ಇಲ್ಲಿ ಏನಪ್ಪಾ ಅಂದ್ರೆ 40 ಸುಮಾರು ಟೋಟಲ್ 2 ಪೇಪರ್ ಸೇರಿ ಎಷ್ಟಾಯ್ತು, 400 ಮಾರ್ಕ್ಸ್ ಆಯಿತು. ಹೌದಾ, 400 ಮಾರ್ಕ್ಸಲ್ಲಿ ನಾವು ಎಷ್ಟು ತೊಗೊಂಡ್ರೆ ಪಾಸ್ ಆದರೆ, ಎಷ್ಟು ಬಿದ್ದರೆ ನಾವು ಎಲಿಜಿಬಲ್ ಆಗ್ತೀವಿ ಅಂತ ಅನ್ನೋದು ತಲೆಯಲ್ಲಿ ಒಂದು ಇರ್ತದಲ್ಲ. ಹಾಗಾಗಿ ಅಲ್ಲಿ ಏನಪ್ಪ ಅಂದ್ರೆ 400 ಮಾರ್ಕ್ಸಿಗೆ ಔಟ್ ತೊಗೋಬೇಕಾ ಅಂತ ಇಲ್ಲ, ಅದು ಔಟ್ ತೊಗೋದು ಇಂಪಾಸಿಬಲ್. ಆ ಕೆಲವೊಂದಿಷ್ಟು
35% ಅಷ್ಟು ಆದರೂ ತಗೋಬೇಕಾಗ್ತದೆ. ಅಷ್ಟು ಕಡಿಮೆ ಅಂತೇವಿ ನಾವು. ಹಾಗಾಗಿ ಅವೇ ಒಂದು ಏನು ಸೆಲೆಕ್ಟ್ ಜನರಲ್ ಮೆರಿಟ್ ಆಗಿ ನಿಂತಿರ್ತಾವೆ. ಉದಾಹರಣೆಗೆ ಒಂದು ಸುಮಾರು ಒಂದು ಏನಪ್ಪಾ ಅಂತಂದಾಗ ಟೋಟಲ್ 400 ಮಾರ್ಕ್ಸ್ಗೆ ಎಷ್ಟಪ್ಪ ಅಂತಂದಾಗ ಒಂದು ಹಿಂದಿನ ಪ್ರಿವಿಯಸ್ ಒಂದು ಎನಲೈಸಿಸ್ ಪ್ರಕಾರ ಒಂದು ಅಬೌವ್ 210 ಇರ್ಬೋದು, 200 ಬಿಲೋ ಇರ್ಬೋದು, ಅವೆಲ್ಲ ಜನರಲ್ ಮೆರಿಟಲ್ಲಿ ಕುಂತವು. 400ಕ್ಕೆ 200 ಅರ್ಧಕ್ಕೆ ಅರ್ಧ ಐತ್ರಿ. ಹಾಗಾಗಿ ಕರೆಕ್ಟಾಗಿ ನೀವು ಏನಪ್ಪ ಅಂದ್ರೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಇವೆಂಟ್ಗಳನ್ನು, ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಇವೆಂಟು ಮತ್ತು ಎಕನಾಮಿಕ್ ಸರ್ವೆ, ಅದ್ರ ಜೊತೆ ಬಜೆಟ್ಟು, ಆಮೇಲೆ ಕೇಂದ್ರ ಸರ್ಕಾರದ್ದು ರಾಜ್ಯ ಸರ್ಕಾರದ ಬಜೆಟ್ಟು, ಇದ್ರ ಜೊತೆಗೆ ಮತ್ತೇನಪ್ಪ ಅಂತಂದಾಗ ಈ ಸೈನ್ಸ್ ಆ್ಯಂಡ್ ಎನ್ವಿರಾನ್ಮೆಂಟ್, ಜನರಲ್ ಸೈನ್ಸು, ಸೈನ್ಸ್ ಆ್ಯಂಡ್ ಟೆಕ್ಕು, ಇದಕ್ಕೆ ಸಂಬಂಧಪಟ್ಟಂಗ ಮೆಂಟಲ್ ಅಬಿಲಿಟಿ ಕರೆಕ್ಟಿವ್ ಮಾಡಿಬಿಟ್ರು ಅಂದ್ರೆ ಈಸಿಯಾಗಿ ಪಾಸ್ ಆಗ್ಬೋದು ಇಲ್ಲಿ. ಹಾಗಾಗಿ ಇದಕ್ಕೆ ಬಹಳಷ್ಟು ನೀವು ಏನಪ್ಪ ಅಂದ್ರೆ ಭಾಳ ಗೊಂದಲ ಮಾಡ್ಕೊಂಡ ಭಾಳ ಏನಪ್ಪ ಅಂತ ಹೇಳ್ತೀವಿ ಅಲ್ಲಿ ಸೀರಿಯಸ್ ತಗೊಂಡ ಏನೇನೋ ಓದೋಕ್ಕಿಂತ ಇದ್ದಂಥ ವಿಷಯಗಳನ್ನ, ಕಡಿಮೆ ವಿಷಯಗಳನ್ನು ಓದಿ ಹೆಚ್ಚು ಮಾರ್ಕ್ಸ್ಗಳನ್ನು ಇಲ್ಲಿ ನಾವು ತಗೋಬಹುದು ಅಂತ ಹೇಳಾಗ್ತದೆ. ಎಸ್ ಸ್ನೇಹಿತರೆ, ಹಾಗಾಗಿ ಬಹಳ ಅದ್ಭುತವಾದಂಥ ಒಂದು ಏನಪ್ಪ ಅಂದ್ರೆ ಈ ಒಂದು ಹುದ್ದೆ ಆಗಿದೆ. ಹಾಗಾಗಿ ಇಲ್ಲಿ ನೋಡ್ರಿ ಪ್ರಶ್ನೆ ಪತ್ರಿಕೆ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಭಾಷೆಗಳಲ್ಲಿ ಇರ್ತಾವ. ಹಾಗಾಗಿ ಯಾವ ಭಾಷೆಯಲ್ಲಿ ನಿಮ್ಗೆ ಅರ್ಥ ಆಗ್ತದ ಅದನ್ನ ನೀವು ನೋಡ್ಕೋಬಹುದು. ಪೂರ್ವಭಾವಿ ಪರೀಕ್ಷೆ ಸಾಮಾನ್ಯ ಮನೋವಿಜ್ಞಾನ ಪ್ರಶ್ನೆಗಳು SSLC ಮಟ್ಟದಲ್ಲಿ ಇರ್ತಾವೆ ನೋಡ್ರಿ. SSLC ಮಟ್ಟದ ಒಂದು ಪರೀಕ್ಷೆನ ನಿಮಗೆ ಪ್ರಕಟಿಸಲಾಗಿ ಎಲ್ಲವೂ ಕೂಡ ವಿವರಣಾತ್ಮಕ ಹೇಳೋಣ. ಇನ್ನು ನೋಡ್ರಿ ಪ್ರಕಟಿತ ಸ್ಥಾನಗಳ ಅನುಗುಣವಾಗಿ ಎಷ್ಟು 1/10 ಅಂದ್ರೆ ಒಂದು ಹುದ್ದೆಗೆ 15 ಅಭ್ಯರ್ಥಿಗಳನ್ನ ಅಲ್ಲಿ ಇಂಟರ್ವ್ಯೂಗೆ ತೆಗೆದುಕೊಳ್ತಾರ. ಅನುಪಾತದಲ್ಲಿ ಮೀಸಲಾತಿ ಅಡಿ ಪರಿಶಿಷ್ಟ ಜಾತಿ ಪಂಗಡ ಹಿಂದುಳಿದ ಇವರುಗಳಿಗೆ ಅನುಪಾತದಲ್ಲಿ ಪೂರ್ವಭಾವಿ ಪರೀಕ್ಷೆ ಗಳಿಸಿದ ಒಟ್ಟು ಅಂಕಗಳ ಆಧಾರದ ಮೇಲೆ ಮುಖ್ಯ ಪರೀಕ್ಷೆಗೆ 1/15 ಅಂತೇಳಿ ಹೇಳತಾನ. ಹಾಗಾಗಿ ಒಂದು ಸೀಟಿಗೆ 15 ಜನರನ್ನ ಒಂದು ಏನು ಮಾಡ್ತಾನೆ ಅಂತ ಹೇಳಾಗ್ತದ ಅಲ್ಲಿ ಮೇನ್ಸ್ ಎಕ್ಸಾಮ್ಗೆ ಬರೆಯಕ್ಕೆ ಕಳಿಸ್ತಾನೆ, ಪ್ರಿಲಿಮ್ಸ್ ಆದ್ಮೇಲೆ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಎಸ್ ಸ್ನೇಹಿತರೆ, ಅಲ್ಲಿ ಕೂಡ ಋಣಾತ್ಮಕ ಮೌಲ್ಯಮಾಪನ. ಎಸ್, ಹಾಗಾಗಿ ಋಣಾತ್ಮಕ ಮೌಲ್ಯಮಾಪನ ಕೂಡ ಇರ್ತದ. ಇಲ್ಲಿ ನೆಗೆಟಿವ್ ಮಾರ್ಕ್ಸ್ಗಳು ಇರ್ತಾವ. ಹಾಗಾಗಿ ಏನಪ್ಪ ಅಂದಾಗ ಪ್ರತಿಯೊಂದು ಪ್ರಶ್ನೆಗೆ 4 ಪರ್ಯಾಯ ಉತ್ತರಗಳಿರ್ತಾವ. ಅದರಲ್ಲಿ ಸರಿ ಆದ್ರೆ ಓಕೆ, ಸರಿ ಆಗಲಿಲ್ಲ ಅಂದ್ರೆ ಏನಪ್ಪ ಅಂದಾಗ 0.25 ಅಥವಾ 1/4 ಅಷ್ಟು ಏನು ಮಾಡ್ತಾ ಅಂಕಗಳನ್ನು ಕಡಿಲಾಗ್ತದೆ. ಉದಾಹರಣೆಗೆ ಎಷ್ಟು ಅಂತ ಹೇಳ್ತೀವಿ, ಸುಮಾರು ಒಂದು ಈಗ 4 ತಪ್ಪಾದ್ರೆ ನಿಮ್ಮ ಕ್ವಶನ್ 4 ತಪ್ಪಾದ್ರೆ ಅದರಲ್ಲಿ 1 ಮಾರ್ಕ್ಸ್ ಕಡಿತಿರ್ತಾನೆ. ಈ ರೀತಿ ಒಂದು ಏನಿರ್ತಾವ ಟೋಟಲ್ ನೀವು ಎಷ್ಟು ಮಾರ್ಕ್ಸ್ ಅಂತಂದಾಗ ಈಗ 10 ಮಾರ್ಕ್ಸ್ ಏನಾದರೂ ನಿಮ್ದು ಅಥವಾ 20 ಕ್ವಶನ್ ಏನಾದರೂ ತಪ್ಪಾಗಿ ಅಂದ್ರೆ 20 ಇಂಟು ಏನಪ್ಪ ಅಂದ್ರೆ 0.25 ಎಷ್ಟು ಬರ್ತಾವಲ್ಲ ಅಷ್ಟು ಏನು ಮಾಡ್ತಾನೆ ಕರೆಕ್ಟ್ ಆದದ್ರಲ್ಲಿ ಲೆಸ್ ಮಾಡ್ತಾ ಹೋಗ್ತಾನೆ. ಹಾಗಾಗಿ ನೆಗೆಟಿವ್ ಅದ ತಲೆಯಲ್ಲಿ ಇಟ್ಕೊಂಡು ಎಕ್ಸಾಮನ್ನು ಬರಿಬೇಕಾಗ್ತದೆ. ಭಾಳ ಇಂಪಾರ್ಟೆಂಟ್ ಆಗಿ ನೀವು ತಿಳ್ಕೊಬೇಕಾಗ್ತದೆ ಅದನ್ನು. ಎಸ್ ಸ್ನೇಹಿತರೆ, ಹಾಗಾಗಿ ಪೂರ್ವಭಾವಿ ಪರೀಕ್ಷೆ ಸಂಬಂಧಪಟ್ಟಂತ ಇನ್ನೂ ವಿಶ್ಲೇಷಣೆಯನ್ನ ಕೊಡ್ತಾ ಹೋಗ್ತಾನೆ ನೋಡ್ರಿ. ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಹತ್ವ ವಿದ್ಯಮಾನಗಳು ಮಾನವಿಕ ಶಾಸ್ತ್ರ ಅಂದಾಗ ಹೇಳ್ಯಾನ ನೋಡ್ರಲ್ಲಿ. ಭಾರತ ಇತಿಹಾಸ, ಕರ್ನಾಟಕದ ಪ್ರಾಮುಖ್ಯತೆ ಆಧರಿಸಿಕೊಂಡು ಕರ್ನಾಟಕ ಪ್ರಾಮುಖ್ಯತೆ ಆಧರಿಸಿ ನೋಡ್ರಿ. ಯಾಕಂದ್ರೆ KPSC ಎಕ್ಸಾಮ್ ಇದು, ಹೌದಾ. ಭಾರತದ ರಾಷ್ಟ್ರೀಯ ಚಳುವಳಿಯ ಹೆಚ್ಚಿನ ಗಮನ ನೀಡಿ, ರಾಷ್ಟ್ರೀಯ ಚಳುವಳಿಗೆ ನ್ಯಾಷನಲ್ ಇವೆಂಟ್ ಅಂತ ನೋಡ್ತಾ ಹೋಗ್ತೀವಿ ಮೂಮೆಂಟ್ಗಳನ್ನ. ಹಾಗಾಗಿ ಸಾಮಾಜಿಕ, ಆರ್ಥಿಕ, ಸಾಂಸ್ಕೃತಿಕ, ರಾಜಕೀಯ ಇತಿಹಾಸದ ಬಗ್ಗೆ ಅಭ್ಯರ್ಥಿಗಳ ವಿಸ್ತಾರವಾದ ಸಾಮಾನ್ಯವನ್ನು ತಿಳಿಸ ಎಲ್ಲಾ ವಿಷಯಗಳನ್ನ ಒಳಗೊಂಡ ವಿಸ್ತಾರವಾದ ಜ್ಞಾನ ಅದ ಇಲ್ಲ ಅಂತ ಹೇಳ್ಕಾರ ಹ್ಯುಮ್ಯಾನಿಟೀಸ್ ಸಬ್ಜೆಕ್ಟ್ ಅಲ್ಲಿ ತಿಳಿಸಲಾಗ್ತದ. ಅದ್ರ ಜೊತೆಗೆ ಕರ್ನಾಟಕದ ಬಗ್ಗೆ ಹೆಚ್ಚಿನ ಗಮನ ನೀಡುವುದರಿಂದ ಜಾಗತಿಕ ಭೂಗೋಳ ಶಾಸ್ತ್ರ, ಅದ್ರ ಜೊತೆಗೆ ಯಾವಪ್ಪ ಅಂದ್ರ ಭಾರತದ ಭೂಗೋಳ ಶಾಸ್ತ್ರ ಏನಪ್ಪಾ ಅಂದ್ರ ಗ್ಲೋಬಲ್ ಜಿಯೋಗ್ರಫಿ ಮತ್ತೆ ಏನಂತ ಹೇಳ್ತೀವಿ ಇಂಡಿಯನ್ ಜಿಯೋಗ್ರಫಿ ಮೇಲೆ ಕೂಡ ಪ್ರಶ್ನೆಯನ್ನ ಕೇಳ್ತಿರ್ತಾನ. ಹ್ಯುಮ್ಯಾನಿಟಿಕ್ಸ್ ಸಬ್ಜೆಕ್ಟ್ ಅಲ್ಲಿ ದೇಶದ ಆರ್ಥಿಕ ವ್ಯವಸ್ಥೆ, ಆಮೇಲೆ ಗ್ರಾಮೀಣ ಅಭಿವೃದ್ಧಿ, ಭಾರತ ನಿರಂತರ ಅಭಿವೃದ್ಧಿಗೆ ಯೋಜನೆ ಮತ್ತು ಆರ್ಥಿಕ ಸುಧಾರಣೆಗಳು, ಬಡತನ ನಿರ್ಮೂಲನೆ, ಜನಸಂಖ್ಯೆಯ ಸಾಮಾಜಿಕ ಬದಲಾವಣೆ ಒಳಗೊಂಡಿರಂತೆ ಭಾರತ ರಾಜಕೀಯ ಮತ್ತು ಆರ್ಥಿಕ, ಎಸ್ ಪೊಲಿಟಿಕಲ್ ಮತ್ತು ಎಕನಾಮಿಕ್ ಬೇಸ್ಡ್ ಕ್ವಶನ್ ಕೂಡ ಇರ್ತಾವ. ಹಾಗಾಗಿ ಇವುಗಳನ್ನು ಕೂಡ ನೀವು ತಿಳ್ಕೊಬೇಕಾಗ್ತದ ಸ್ನೇಹಿತರೆ. ಎಸ್, ಹಾಗಾದ್ರೆ ಇದಿಷ್ಟು ಅಲ್ಲಿ ನಾವು ಫಸ್ಟ್ ಸಬ್ಜೆಕ್ಟ್ ಅಲ್ಲಿ. ಇನ್ನು ಸೆಕೆಂಡ್ ಸಬ್ಜೆಕ್ಟ್ ಕೂಡ ಅದನ್ನು ಕೂಡ ಅನಲೈಸ್ ಮಾಡ್ತಾ ಹೋಗ್ಯಾನ ನೋಡ್ರಿ. ಎರಡನೇ ಪೇಪರ್ ಅಲ್ಲಿ ರಾಜ್ಯದ ಪ್ರಾಮುಖ್ಯತೆ, ಪ್ರಸ್ತುತ ಘಟನೆಗಳು ಏನು ನಡೆಯತ್ತವ, ರಾಜ್ಯ ಸರ್ಕಾರ ಪ್ರಮುಖ ಯೋಜನೆಗಳೇನು ನಿಮಗೆ ಹೇಳಿದ್ನಲ್ಲ, ಪ್ಲಾನಿಂಗು ಪ್ರೋಗ್ರಾಮ್ಸ್ ಅಂತ ಹೇಳಿದ್ನಲ್ಲ. ಅದರ ಜೊತೆಗೆ ಸಾಮಾನ್ಯ ವಿಜ್ಞಾನ, ತಂತ್ರಜ್ಞಾನ, ಪರಿಸರ ಮತ್ತು ಪರಿಸರ ವಿಜ್ಞಾನ ವಿಷಯದಲ್ಲಿ ಪ್ರಾವೀಣ್ಯತೆ ಬೇಕಾಗಿದ್ದಲ್ಲಿ ಆರೋಗ್ಯಕರ ಪರಿಸರ ವಿಜ್ಞಾನ, ಜೈವಿಕ ವೈವಿಧ್ಯತೆ ಮತ್ತು ಹವಾಮಾನಗಳಲ್ಲಿ ಬದಲಾವಣೆಗಳು ಇವುಗಳನ್ನೊಳಗೊಂಡಂತೆ ಯಾವುದೇ ವಿಜ್ಞಾನ ವಿಷಯವನ್ನ ವಿಶೇಷವಾಗಿ ಅಧ್ಯಯನ ಮಾಡದಿರುವ ಒಂದು ಏನಪ್ಪ ಅಂದ್ರೆ ಸುಶಿಕ್ಷಿತ ವ್ಯಕ್ತಿಯನ್ನು ನಿರೀಕ್ಷೆ ಮಾಡುವಂತೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ದೈನಂದಿನ ಅನುಭವಗಳು, ಎಸ್ ಏನೇನು ಆ ಅನುಭವ ಏನು ಪಡೆದಾನ ಅದ್ರ ಬಗ್ಗೆ, ನಮ್ಮ ಸುತ್ತಮುತ್ತಲ ಏನು ನಡೆಯತ್ತದ, DRDO ಅಲ್ಲಿ ಏನು ನಡೆಯತ್ತದ, ಇಸ್ರೋದಲ್ಲಿ ಏನು ನಡೆಯಕತ್ತದ, ಇವು ಸೈನ್ಸ್ ಅಂಡ್ ಟೆಕ್ ಅಲ್ಲಿ ಬರುವಂಥದ್ದು. ಹಾಗಾಗಿ ಯಾವ್ಯಾವುದು ನಮ್ಮ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಯಾವ ಒಂದು ರಾಕೆಟನ್ನು ಬಿಡಲಾಗ್ಯದ, ಆಮೇಲೆ ನಮ್ದು ಬಿಟ್ಟಂತ ಲಾಂಛನ ಮಾಡಿದಂಥ ಇದು ಯಾವುದು, ವೆಹಿಕಲ್ ವಾಹನ ಯಾವುದು, PSVL ಆಮೇಲೆ GPL ಈ ಥರ ಒಂದು ಏನು ರಾಕೆಟ್ ಲಾಂಛನದ ವಾಹನಗಳನ್ನು
ನಾವು ನೋಡ್ತಾ ಹೋಗ್ತೇವೆ. ಹಾಗಾಗಿ ಇನ್ನು ಇದ್ರ ಜೊತೆಗೆ ಸೆಕೆಂಡ್ ಪೇಪರಲ್ಲಿ ಸಾಮಾನ್ಯ ಮನೋವಿಜ್ಞಾನ ಗ್ರಹಿಕೆಗೆ ಸಂಬಂಧಪಟ್ಟಂತೆ ಗ್ರಹಿಕೆ, ತಾರ್ಕಿಕ ಆಮೇಲೆ ತಾರ್ಕಿಕ ಪ್ರತಿಪಾದನೆ, ವಿಶ್ಲೇಷಣಾತ್ಮಕ ಸಾಮರ್ಥ್ಯ, ನಿರ್ಧಾರ ತೆಗೆದುಕೊಳ್ಳುವುದು, ಸಮಸ್ಯೆ ಬಿಡಿಸುವಿಕೆ, ಮೂಲ ಗಣಿತ ಜ್ಞಾನ. ಹಾಗಾಗಿ ಅವುಗಳಿಗೆ ಸಂಬಂಧ ಪರಿಣಾಮವನ್ನ ನಾವಿಲ್ಲಿ ಇತ್ಯಾದಿ ಅಂಶಗಳನ್ನ ಗಮನಿಸ್ತಾ ಹೋಗ್ತೀವಿ. ನೋಡ್ರಿ, ಸಾಮರ್ಥ್ಯ, ಬಿಡಿಸುವಿಕೆ, ಆಮೇಲೆ ದತ್ತಾಂಶಗಳ ವ್ಯಾಖ್ಯಾನ, ನಕ್ಷೆ, ಚಿತ್ರ, ಕೋಷ್ಟಕಗಳನ್ನು ಕೊಡ್ತಾರೆ. ಇದು ಇಂಪಾರ್ಟೆಂಟ್. ಡೈಗ್ರಾಮ್ಗಳ ಮುಖಾಂತರ ಸುಮಾರು ಪ್ರಶ್ನೆ ಇರ್ತಾವೆ. ಡೈಗ್ರಾಮ್, ವೆನ್ ಡೈಗ್ರಾಮ್ ಇರ್ಬೋದು, ಸ್ತಂಭ ಚಿತ್ರ ಇರ್ಬೋದು, ಅವುಗಳ ಮೇಲೆ ಕೂಡ ಸುಮಾರು ಒಂದು ಕ್ವಶನ್ ಕೊಟ್ಟು ಅದ್ರ ಮೇಲೆ 3-4 ಪ್ರಶ್ನೆಗಳನ್ನ ಕೇಳ್ತಾನೆ. ಅವುಗಳನ್ನ ಪ್ರಾಕ್ಟೀಸ್ ಮಾಡ್ಕೊಡ್ರಿ. ಎಲ್ಲೂ ಮೆಂಟಲ್ ಎಬಿಲಿಟಿ ಸೈನ್ಸು, ನನ್ನ ಪ್ರಕಾರ ಹೇಳ್ಬೇಕಂದ್ರೆ ಮೆಂಟಲ್ ಎಬಿಲಿಟಿ ಸೈನ್ಸು, ಆಮೇಲೆ ಸ್ಟೇಟ್ ಇಂಪಾರ್ಟೆಂಟ್ ಪ್ರೋಗ್ರಾಮ್ಸ್ ಪ್ಲಾನಿಂಗ್ಗಳು ಇರ್ಬೋದು, ಅದ್ರ ಜೊತೆಗೆ ನ್ಯಾಷನಲ್ ಇಂಟರ್ನ್ಯಾಷನಲ್ ಇವೆಂಟ್ ಇರ್ಬೋದು. ಇವುಗಳನ್ನ ಕರೆಕ್ಟ್ ಮಾಡಿದ್ರೆ ನೀವೇನಾಗ್ತೀರ, ಪಕ್ಕಾ 100ಕ್ಕೆ 100 ಏನಾಗ್ತೀವಿ, ಜಾಬಲ್ಲಿ ಇರ್ತೀವಿ. ಎಸ್, ಇವುಗಳು ಪರ್ಫೆಕ್ಟ್ ಇರ್ಬೇಕು ನಾವು. ಯಾಕಂದ್ರೆ ಪ್ರಚಲಿತ ಘಟನೆ ಮೇಲೆ ನಮ್ಮ ಏನು ಕೇಳ್ತಾನೆ, ನಮ್ಮ ಸುತ್ತಮುತ್ತಲಿನ ಏನು ನಡೆಯಕತ್ತದಲ್ಲ ಅದ್ರ ಮೇಲೆ ಪ್ರಶ್ನೆ ಇರ್ತದೆ. ಅದು ಬಿಟ್ಟು ಯಾವುದು ಅಲ್ಲಿದ್ ಕೇಳಿದ ಇಲ್ಲಿದ್ ಕೇಳಿದ ಇಲ್ಲ, ಅದು ಸುತ್ತಮುತ್ತಲಿನ ಕರೆಕ್ಟ್ ಆಗಿ ತಿಳ್ಕೊಂಡ್ರೆ ನಾವು ಏನು ಮಾಡ್ತೀವಿ, ಎಕ್ಸಾಮ್ದಲ್ಲಿ ಕರೆಕ್ಟಾಗಿ ಆನ್ಸರ್ಗಳನ್ನ ಮಾಡ್ತಾ ಹೋಗ್ತೀವಿ. ಸ್ನೇಹಿತರೆ, ಇದಿಷ್ಟು ಅಲ್ಲಿ ಸಂಬಂಧಪಟ್ಟಂತ. ಇನ್ನು ಮುಖ್ಯ ಪರೀಕ್ಷೆಗೆ ಕೂಡ ಹೇಳೋಣ. ಹಾಗಾಗಿ ಮುಖ್ಯ ಪರೀಕ್ಷೆಗೆ ಸಂಬಂಧಪಟ್ಟಂತ ಸುಮಾರು ಲಿಖಿತ ಪರೀಕ್ಷೆಗಳಿದ್ದಾವೆ. ಇದರ ಬಗ್ಗೆ ಕೂಡ ನಿಮಗೆ ಮತ್ತೊಂದು ಕ್ಲಾಸಲ್ಲಿ ಕೂಡ ನಾನು ಏನು ಮಾಡ್ತೇನೆ ಅಂದ್ರೆ ಸಂಪೂರ್ಣ ವಿವರಣೆ ಕೊಡ್ತೇನೆ. ಬಟ್ ಪ್ಯಾಟರ್ನ್ ಏನದ ಒಂದು ಸ್ವಲ್ಪ ನೋಡ್ಕೊಂಡ್ಬಿಟ್ರಿ ಮುಖ್ಯ ಪರೀಕ್ಷೆಯಲ್ಲಿ ಅಂತಂದಾಗ. ಇಂಟರ್ವ್ಯೂ ಪಾಸ್ ಆಗಿ ನಾವು ಹೋಗಿರ್ತೇವಲ್ಲ, ಅಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಇರ್ತದೆ. ಎಲಿಜಿಬಿಲಿಟಿ ಅಂತ ಹೇಳ್ತೀವಿ, ಅರ್ಹತಾ ಪರೀಕ್ಷೆ. ಇವು ಪಾಸ್ ಆದ್ರೆ ಮುಂದಿನ ಎಕ್ಸಾಮ್ ಪಾಸ್ ಚೆಕ್ ಮಾಡ್ತಾರೋ. ಇವು ಪಾಸ್ ಆಗಲಿಲ್ಲ ಅಂದ್ರೆ ಇಲ್ಲ, 150 ಮಾರ್ಕ್ಸಿಗೆ 2 ಗಂಟೆಗೆ ಇರ್ತವೆ. ಹಾಗಾಗಿ ನಿರ್ದಿಷ್ಟ ಒಂದಿಷ್ಟು ಏನಂತೆ ಪರ್ಸೆಂಟೇಜ್ ನಾವಿಲ್ಲಿ ತಗೋಬೇಕಾಗ್ತದೆ. ಹಾಗಾಗಿ ಅವುಗಳು ಪಾಸ್ ಆದ್ರೆ ಮುಂದಿನ ಪೇಪರ್ ಚೆಕ್ ಮಾಡ್ತಾರ. ಹಾಗಾಗಿ ಫಸ್ಟ್ ಪೇಪರ್ ಏನಪ್ಪಾ ಅಂತಂದಾಗ ಪ್ರಬಂಧ, ಎಸ್ಸೆ ಅದ ನೋಡ್ರಿ. ಎಸ್ಸೆ ಒಳಗ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಬಂಧಗಳು ಕೇಳಿ ಇರ್ತಾವ. ಹಾಗಾಗಿ 250 ಮಾರ್ಕ್ಸು, 3 ಅವರ್ ಇರ್ತಾರೆ, ಟೈಮಿಂಗ್ 3 ಅವರು. ಆಮೇಲೆ ಸೆಕೆಂಡ್ ಪೇಪರ್ ಕೂಡ ಏನಪ್ಪಾ ಅಂತ ಹೇಳ್ತೀವಿ, ಸಾಮಾನ್ಯ ಜ್ಞಾನ, ಜನರಲ್ ಸ್ಟಡಿ. ಇದರಲ್ಲಿ ಕೂಡ 250 ಮಾರ್ಕ್ಸು, 3 ಗಂಟೆ. ಆಮೇಲೆ ಸಾಮಾನ್ಯ ಅಧ್ಯಯನ, ಅದು ಕೂಡ ನೋಡಿ ಜನರಲ್ ಸ್ಟಡಿ ಥರ್ಡ್ ಪೇಪರು. ಆಮೇಲೆ ಇದು ಕೂಡ 250, 3 ಗಂಟೆಗಳ ಕಾಲ. ಆಮೇಲೆ ಇದು 4ನೇ ಪೇಪರ್ ಕೂಡ, 4th ಪೇಪರ್ ಕೂಡ ಸಾಮಾನ್ಯ ಅಧ್ಯಯನ ಜನರಲ್ ಸ್ಟಡಿ ಆಗ್ತದೆ. ಈ 250 ಮಾರ್ಕ್ಸು, 3 ಅವರ್ ಅಂತ ಹೇಳ್ತೀವಿ. 5th ಪೇಪರ್ ಕೂಡ ಏನಂತ ಹೇಳ್ತೀವಿ, ಜನರಲ್ ಸ್ಟಡಿ ಏನಂತ ಹೇಳಾಗ್ತದ, 250 ಮಾರ್ಕ್ಸು, 3 ಅವರ್. ಹಾಗಾಗಿ ಟೋಟಲ್ ಇಲ್ಲಿ ಏನಪ್ಪಾ ಅಂದಾಗ ಯಾವ್ಯಾವ ಸಾಮಾನ್ಯ ಜನರಲ್ ಸ್ಟಡಿಗಳು, ಫಸ್ಟ್ ಪೇಪರ್ ಯಾವುದು, ಸೆಕೆಂಡ್ ಯಾವುದು, ಅದರಲ್ಲಿ ನಾನು ಒಂದು ಕ್ಲಾಸ್ ಬೇಕಾದ್ರೆ ಮೇನ್ಸ್ದಲ್ಲಿ ಸಂಪೂರ್ಣ ಮಾಹಿತಿ ಕೊಡ್ತೇನೆ. ಇಲ್ಲಿ ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಡ್ರಿ. ಫಸ್ಟ್ ಪ್ರಿಲಿಮ್ಸ್ ಪಾಸ್ ಆದ ನಂತರ ಟೋಟಲ್ ಏನಂತ ಹೇಳ್ತೀವಿ, ಇವು ಕನ್ಸಿಡರ್ ಆಗಂಗಿಲ್ಲ. ಈ ಮಾರ್ಕ್ಸ್ಗಳು ಮೇಲಿನ ಕನ್ನಡ ಮತ್ತು ಇಂಗ್ಲೀಷ್ ಕನ್ಸಿಡರ್ ಆಗಂಗಿಲ್ಲ. ಅವು ಪಾಸಿಗೆ ಅಷ್ಟೇ. ಪಾಸ್ ಆದರೆ ನೆಕ್ಸ್ಟ್ ಏನಾಗ್ತವ, ಇವು 5 ಪೇಪರ್ಗಳದಾವಲ್ಲ, 1, 2, 3, 4, 5, 5 ಪೇಪರ್ಗಳ ಏನಂತೀವಿ ಮಾರ್ಕ್ಸ್ ಕನ್ಸಿಡರ್ ಆಗ್ತದ. ಹಾಗಾಗಿ ಟೋಟಲ್ ಈ 5 ಅಂತಂದ್ರೆ 1250 ಟೋಟಲ್ ಮಾರ್ಕ್ಸ್ ಆಗ್ತದ ಮೇನ್ಸ್ ಎಕ್ಸಾಮ್ದಲ್ಲಿ ಬರುವಂಥದ್ದು. ಆಮೇಲೆ ಇಂಟರ್ವ್ಯೂ ಇದರಲ್ಲಿ 25 ಮಾರ್ಕ್ಸ್ಗಳನ್ನು ತಿಳ್ತಾರೆ. ಇಂಟರ್ವ್ಯೂಗೆ ಎಷ್ಟದ, 25 ಮಾರ್ಕ್ಸ್ಗಳು ವ್ಯಕ್ತಿತ್ವ ಪರೀಕ್ಷೆಗೆ. ಹಾಗಾಗಿ ಅಲ್ಲಿ ಕೂಡ ನಾವು ಟೋಟಲ್ 1250 ಮಾರ್ಕ್ಸ್ಗೆ ಎಷ್ಟು ತಗೋಬೇಕು ಸರ್ ಅಂತಂದಾಗ ಮೊದಲ ಏನಂತ ಹೇಳ್ತೀವಿ, ಇಲ್ಲಿ ಕೂಡ ಒಟ್ಟಾರೆಗೆ ಪ್ರಿಲಿಮ್ಸು ಮೇನ್ಸು ಅಂತಲೇ ಸ್ಟಡಿ ಮಾಡ್ರಿ. ಕರೆಕ್ಟಾಗಿ ನಿಮ್ದು ಏನಾಗ್ತದ, ಪ್ರಿಲಿಮ್ಸ್ ಪಾಸ್ ಆಗ್ತದ. ಆಮೇಲೆ ಮೇನ್ಸ್ಗೆ ಯಾವ್ಯಾವ ರೀತಿ ಮಾಡ್ಬೋದು ಗೈಡೆನ್ಸ್ ಕೂಡ ಅಲ್ಲಿ ನಾವು ಕೊಡೋಣ. ಎಸ್, ಓಕೆನಾ? ಎಸ್, ಹಾಗಾದ್ರೆ ಇನ್ನು ಇದ್ರ ಸಂಬಂಧಪಟ್ಟಂಗೆ ಕಡ್ಡಾಯ ಕನ್ನಡ ಮತ್ತು ಇಂಗ್ಲೀಷ್ ಪತ್ರಿಕೆಯಲ್ಲಿ ಅಂಕಗಳ ಅರ್ಹತಾ ಸ್ವರೂಪವಾಗಿರುತ್ತದೆ. ಅರ್ಹತೆ ಪಡೆಯಲು ಈ ಪ್ರತಿಯೊಂದು ಏನಪ್ಪಾ ಅಂದ್ರೆ ಕನಿಷ್ಠ 35% ಅಂಕಗಳನ್ನು ನಿಗದಿಪಡಿಸಲಾಗಿದೆ. ಅಂದ್ರೆ 35 ಅಂದ್ರೆ 150ಕ್ಕಲ್ಲ, 100 ಮಾರ್ಕ್ಸಿಗೆ 35. ಟೋಟಲ್ ಎಷ್ಟು ತಗೋಬೇಕಂದ್ರೆ ನೀವು 52.5 ಅಂಕಗಳನ್ನು ತೆಗೆದುಕೊಳ್ಳಿ. 53 ಮಾರ್ಕ್ಸ್ ತಗೋಬೇಕು ಒಂದೊಂದು ಈಚ್. ಅಂದ್ರೆ ಅವು ಕನ್ನಡ ಮತ್ತು ಇಂಗ್ಲೀಷ್ ಅಲ್ಲಿ 53 ತಗೊಂಡ್ರೆ ನೆಕ್ಸ್ಟ್ ಪೇಪರ್ ಚೆಕ್ ಆಗ್ತಿರ್ತಾವ. ಎಸ್, ಇದಿಷ್ಟು ಅಲ್ಲಿ ನಾವು ಮಾಹಿತಿಯನ್ನು ನೋಡ್ತಾ ಹೋಗ್ತೀವಿ. ಸ್ನೇಹಿತರೆ, ಇದು ಸುಮಾರು ಮುಖ್ಯ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಪ್ರಿಲಿಮ್ಸ್ ಆದಮೇಲೆ ಮುಖ್ಯ ಪರೀಕ್ಷೆಯನ್ನು ನಾವು ನೋಡ್ತಾ ಹೋಗ್ತೀವಿ. ಎಸ್, ಇನ್ನು ಇದಿಷ್ಟು ಏನಪ್ಪಾ ಅಂದಾಗ ಲಿಖಿತ ಪರೀಕ್ಷೆ ಆಧಾರದ ಮೇಲೆ ಇಲ್ಲಿ ಏನಪ್ಪಾ ಅಂತ ಹೇಳ್ತೀವಿ, ಲಿಖಿತ ಎಕ್ಸಾಮ್ ಬರೆದ್ಮೇಲೆ ನಮ್ಮದು ಮೇನ್ಸ್ ಎಕ್ಸಾಮ್ ಆಯ್ತಲ್ಲ, ಅವಾಗ ಲಿಖಿತ ಮತ್ತು ವ್ಯಕ್ತಿತ್ವ ಪರೀಕ್ಷೆಗಳನ್ನ ಮೇನ್ಸ್ ಎಕ್ಸಾಮ್ಗೆ ಏನು ಮಾಡ್ತಾನೆ ಅಂದಾಗ ಅಲ್ಲಿ 1:1 ಆಯ್ಕೆ ಪಟ್ಟಿಯೊಂದಿಗೆ ಪ್ರಕಟಿಸಲಾಗ್ತದೆ. 250 3 ಗಂಟೆ ಆದ್ಮೇಲೆ 1:1 ಒಂದು ಹುದ್ದೆಗೆ ಒಬ್ಬ ಅಂತೇಳಿ ಆಯ್ಕೆಯನ್ನು ಮಾಡಲಾಗ. ವ್ಯಕ್ತಿತ್ವ ಪರೀಕ್ಷೆಯಲ್ಲಿ ಕೂಡ ಇರ್ತದೆ. ಹಾಗಾಗಿ ಈ 25 ಮಾರ್ಕ್ಸ್ ಇರ್ತದೆ. ಎಸ್, ಇದಿಷ್ಟು ಅಲ್ಲಿ ನಾವು ನೋಡ್ತೀವಿ. ಮೀಸಲಾತಿಗೆ ಸಂಬಂಧಪಟ್ಟಂತ ನಿಮ್ಗೆ ಏನೇನು ಪ್ರವರ್ಗಗಳದಾವ ಇದು PDF ದಲ್ಲಿ ಸಿಗ್ತದೆ. ನಿಮ್ಗೆ ಅಲ್ಲಿ ಟೆಲಿಗ್ರಾಮ್ದಲ್ಲಿ ಹಾಕಿರ್ತೀವಿ. ಈ PDF ಅನ್ನು ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಅದಕ್ಕೆ ಯಾವುದು ಸಂಬಂಧಪಟ್ಟಂಗ ನಿಮ್ಮ ಮಾಹಿತಿಗಳನ್ನು ಅಲ್ಲಿ ನೀವು ನೋಡ್ಬೋದು. ನಿಮಗೆ ಸಂಬಂಧಪಟ್ಟಂತ ಯಾವ್ಯಾವ ಕಾಸ್ಟ್ ಏನಪ್ಪಾ ಅಂದ್ರೆ ಸರ್ಟಿಫಿಕೇಟ್ ಯಾವ್ಯಾವ ಬೇಕು, ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಏನದ, ಅದರಲ್ಲಿ ಯಾವ ವರ್ಗ ಯಾವುದಕ್ಕೆ ಯಾವ ನಮೂನೆಯಲ್ಲಿ ತೆಗೆದುಕೊಳ್ಬೇಕು ಅನ್ನೋದು ಕೂಡ ಅಲ್ಲಿ ವಿವರಣೆ ಕೊಟ್ಟಾರ. ಅದುಗಳನ್ನು ನೋಡ್ತಾ ಹೋಗ್ರಿ ಅಂತೇಳಿ ನಾವು ನೋಡ್ತಾ ಹೋಗ್ತೀವಿ. ಇದಿಷ್ಟು ಇಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಹಾಗಾದ್ರೆ ಬಹುತೇಕ ಯಾವುದ್ರ ಬಗ್ಗೆ ನೋಡ್ತಾ ಹೋಗ್ತೀವಿ ಅಂದಾಗ ಈ ಒಂದು
ನಾವು ಏನಂತ ಹೇಳ್ತೀವಿ ಕೆ ಎಸ್ ಎಕ್ಸಾಮ್ಗೆ ಸಂಬಂಧಪಟ್ಟಂಥ ಮಾಹಿತಿಯನ್ನು ನೋಡ್ತಾ ಹೋಗ್ತೀವಿ. ಎಸ್ ಸ್ನೇಹಿತರೆ, ಇದಕ್ಕೇನಾದರೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಿಮ್ಗೇನಾದರೂ ಅಲ್ಲಿ ಬೇಕಾಗಿದ್ರೆ ಇದಕ್ಕೆ ಕರೆ ಮಾಡಿರಿ, ಅವರು ನಿಮಗೆ ಏನು ಇನ್ನೂ ಕೂಡ ಮಾಹಿತಿಯನ್ನು ಕೊಡ್ತೀವಿ ಅಂತ ಹೇಳ್ತಾರೆ. ಸರ್ಕಾರದವರು ಕೊಟ್ಟಂಥ ಒಂದು ಕಚೇರಿ ಮಾಹಿತಿಯ ಸಂಖ್ಯೆ ಅಂತೇಳಿ ನಾವು ನೋಡ್ತಾ ಹೋಗಿ ಇದಿಷ್ಟು ಒಂದು ಯಾವತ್ತಪ್ಪ ಅಂದಾಗ ಕೆ ಎಸ್ ಮೇನ್ಸ್ ಪ್ರಿಲಿಮ್ಸ್ ಮತ್ತು ಮೇನ್ಸ್ ಬಗ್ಗೆ ಸುಮಾರು ಒಂದು ಏನಪ್ಪ ಅಂದಾಗ ಆಯುಕ್ತರು ಹೊರಡಿಸಿದಂಥ ಒಂದು ಸಂಪೂರ್ಣವಾದಂಥ ನೋಟಿಫಿಕೇಶನಲ್ಲಿ ಸುವಿವರವಾಗಿದೆ. ಎಸ್ ಸ್ನೇಹಿತರೆ, ಇದಿಷ್ಟು ನಾವಿಲ್ಲಿ ಕೆ ಎಸ್ಗೆ ಸಂಬಂಧಪಟ್ಟಂಥ ಬಹುತೇಕ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಹಾಗಾಗಿದ್ರೆ ಒಂದು ಏನಪ್ಪ ಅಂದ್ರೆ ಇದನ್ನ ತಿಳ್ಕೊಂಡು ಇವತ್ತಿನಿಂದ ನೀವು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿರಿ, ನಾಳೆ ಅಪ್ಲಿಕೇಶನ್ ಹಾಕಿರಿ. ಹಾಗಾಗಿ ಕೋರ್ಸ್ಗಳು ಕೂಡ ಲಭ್ಯ ಅದಾವ, ಅದ್ರ ಬಗ್ಗೆ ಗೈಡೆನ್ಸ್ ಕೂಡ ಇರ್ತದೆ, ನಿಮಗೆ ಟೆಸ್ಟ್ಗಳು ಕೂಡ ಇರ್ತವೆ. ಇವುಗಳನ್ನು ತೆಗೆದುಕೊಂಡ ನಿಮ್ಮ ಒಂದು ಏಳಿಗೆಗೆ ನಾವು ಸದಾ ಏನು ಬೆನ್ನೆಲುಬಾಗಿರ್ತೀವಿ. ಹಾಗಾಗಿ ಎಲ್ಲರಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇವತ್ತಿನ